ರಾಷ್ಟ್ರೀಯ ಹೆದ್ದಾರಿ 169ರ ಗುರುಪುರದಲ್ಲಿನ ಪಲ್ಗುಣಿ ನದಿಗೆ ನೂತನ ಸೇತುವೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಶಿಲಾನ್ಯಾಸ ನೆರವೇರಿಸಿದ್ದು, ಮುಗ್ರೋಡಿ ಕನ್ಸ್ಟ್ರಕ್ಷನ್ನ ಕಾವೂರು ಇದರ ಡಿ ಸುಧಾಕರ್ ಶೆಟ್ಟಿ ಅವರು ಸುಮಾರು 29,420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಿದ್ದಾರೆ. ಕಾಮಗಾರಿ 2 ವರ್ಷದ ಅವಧಿಯಾಗಿದ್ದು 1.5 ವರ್ಷದೊಳಗಡೆ ಕಾಮಗಾರಿ ಮುಗಿಸುವುದಾಗಿ ಡಿ ಸುಧಾಕರ್ ಶೆಟ್ಟಿ ಸುದ್ದಿ 9ಗೆ ತಿಳಿಸಿದ್ದಾರೆ. ಪಲ್ಗುಣಿ ನದಿಗೆ ಸುಮಾರು 96 ವರ್ಷಗಳ ಮುಂಚೆ ಬ್ರಿಟಿಷರು ಸೇತುವೆ ನಿರ್ಮಿಸಿದ್ದು, ಅದರ ಬಾಳಿಕೆಯು ಅವಧಿ ಮುಕ್ತಾಯಗೊಂಡಿದೆ. ಇಲ್ಲಿ ನೂತನ ಸೇತುವೆ ನಿರ್ಮಾಣವಾಗಬೇಕೆಂದು ಸಾಕಷ್ಟು ಹೋರಾಟಗಳು ನಡೆದಿದ್ದು, ಕೊನೆಗೆ ಕೇಂದ್ರ ಸರ್ಕಾರ ಇದಕ್ಕೆ ಅನುದಾನ ಒದಗಿಸಿದೆ. ಹಳೆಯ ಸೇತುವೆಯನ್ನ ಉಳಿಸಿ ಅದರ ಪಕ್ಕದಲ್ಲೇ ನೂತನ ಸೇತುವೆಯ ಕಾಮಗಾರಿ ಆರಂಭಗೊಂಡಿದ್ದು, ಈಗಾಗಲೇ ಮಣ್ಣು ಸಮತಟ್ಟು ಕಾರ್ಯ ಆರಂಭಗೊಂಡಿದೆ. ಸೇತುವೆಯ ಉದ್ದ 175 ಮೀಟರ್ ಆಗಿದ್ದು 23 ಮೀಟರ್ ಉದ್ದದ 7 ಅಂಕಣಗಳನ್ನು ಒಳಗೊಂಡಿದೆ. ಸೇತುವೆಯ ಅಗಲ 16 ಮೀಟರ್ ಆಗಿರಲಿದೆ. ಸೇತುವೆಯ 2 ಕಡೆ ಸುಮಾರು 3 ಮೀಟರ್ ಅಗಲದ ಅಂತರದಲ್ಲಿ ಕಾಲುದಾರಿ ನಿರ್ಮಾಣಗೊಳ್ಳಲಿದೆ. ಫೈಲ್ ಫೌಂಡೇಶನ್ ಇರಲಿದ್ದು, ಗರ್ಡರ್ ಬೀಮ್ ಹಾಗೂ ಸ್ಲ್ಯಾಬ್ ಒಳಗೊಂಡಿದೆ. 2 ಕಡೆ 500 ಮೀಟರ್ನ ಕೂಡು ರಸ್ತೆಯು ನೂತನ ಸೇತುವೆ ಒಳಗೊಳ್ಳಲಿದೆ. ಕುಲಶೇಖರ ಕಾರ್ಕಳ ಹೆದ್ದಾರಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸೇತುವೆ ಗುರುಪುರ ಈ ಪಲ್ಗುಣಿ ನದಿಯ ಸೇತುವೆ. ಬ್ರಿಟಿಷರ ಕಾಲದ ಸೇತುವೆ 1923ರಲ್ಲಿ ರಚಿತ ಆಗಿರ್ತಕ್ಕಂಥ ಹಿಂದಿನ ಸೇತುವೆ, ಹಳೆ ಸೇತುವೆ ಶಿಥಿಲಾವಸ್ಥೆಯಲ್ಲಿದೆ ಅನ್ನುವಂಥದ್ದು ಜನರ ಬೇಡಿಕೆ ಆಗಿತ್ತು. ಕಳೆದ ಬಾರಿ ಟೆಕ್ನಿಕಲ್ ಸೈಡಿಂದ ಅದನ್ನು ಬಂದು ಪರಿಶೀಲನೆ ಮಾಡಿದಾಗ ಇನ್ನೂ ವಾಹನಗಳ ಸಂಪರ್ಕಕ್ಕೆ ಕಷ್ಟ ಅನ್ನುವಂಥ ಮಾಹಿತಿಗಳು ಬಂದವು. ಅದರ ಆಧಾರದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಹೆದ್ದಾರಿ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಮನವಿ ಮಾಡಿದಾಗ ತತ್ಕ್ಷಣ ಸ್ಪಂದಿಸಿ ಇದಕ್ಕೆ ಸುಮಾರು 39.420 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಸರ್ಕಾರ ಮಾಡಿದೆ. ಈಗಾಗಲೇ ಟೆಂಡರನ್ನು ಕರೆದು ಬಹಳ ಬೇಗ ಕಾಮಗಾರಿಗೆ ಕೆಲಸವನ್ನು ಚಾಲನೆಯನ್ನು ಕೊಡಲಾಗಿದೆ. ಟೆಂಡರನ್ನು ಕರೆದು ಟೆಂಡರ್ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಸಂಸ್ಥೆಗೆ ಹಸ್ತಾಂತರ ಆಗಿದೆ. ಇವತ್ತು ಶಿಲಾನ್ಯಾಸ ಮುಖಾಂತರ ಈ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಆದಷ್ಟು ಶೀಘ್ರ 2 ವರ್ಷಗಳ 24 ತಿಂಗಳುಗಳ ಕಾಲಾವಕಾಶ ಅವರಿಗೆ ಕೊಟ್ಟಿದೆ. ಮುಂಚಿತವಾಗಿ ಅವರು ಕಾಮಗಾರಿಗಳನ್ನು ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಅವರಿಗೆ ಹಾರೈಸ್ತಾ, ಭಾಳ ಬೇಡಿಕೆಯ ಸೇತುವೆ ಇವತ್ತು ಇದನ್ನು ಸುಮಾರು 175 ಮೀಟರ್ ಉದ್ದ, 7 ಸ್ಪ್ಯಾನ್ಗಳು ಬರ್ತದೆ. ಸುಮಾರು 16 ಮೀಟರ್ ಅಗಲದ ಈ ಸೇತುವೆ ಭಾಳ ದೊಡ್ಡದಾಗಿರ್ತಕ್ಕಂಥ ಸೇತುವೆ ಬರ್ತದೆ. 2 ಕಡೆ 500 ಮೀಟರ್ಗಳ ರಸ್ತೆ ಅಗಲೀಕರಣವು ಇದರೊಟ್ಟಿಗೆ ಸೇರಿದೆ. ಸುಮಾರು ದೊಡ್ಡದಾಗಿರ್ತಕ್ಕಂಥ ಸೇತುವೆಯಾಗಿ ಇದು ಪರಿವರ್ತನೆ ಆಗಿದೆ. ಇದು ಗುರುಪುರಕ್ಕೆ ಸಂಪರ್ಕ ಸೇತುವೆ ಆಗ್ತದೆ. ಯಾಕೆ ಗುರುಪುರಕ್ಕೆ ಸಂಪರ್ಕ ಸೇತುವೆ ಹೇಳಿದರೆ, ಭಾಳ ವರ್ಷದ ಬೇಡಿಕೆ ಇದೆ. ಕುಲಶೇಖರ ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯನ್ನು ಚತುಷ್ಪಥ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಹಿಂದೆ ನಮ್ಮ ಸರ್ಕಾರ ಹಿಂದೆ ಈ ಸರ್ಕಾರ 2014ರಲ್ಲಿ ಇದಕ್ಕೆ 15ರಲ್ಲಿ ಕುಲಶೇಖರ ಕಾರ್ಕಳ ರಸ್ತೆಗೆ ಅನುದಾನಗಳ ಬಿಡುಗಡೆ ಆಗಿದೆ. ಗರ್ಡರ್ ಬೀಮ್ ನದಿಯ ಕಲ್ಲು ಸಿಗುವವರೆಗೆ ಒಳಗೆ ಹೋಗಲಿದ್ದು, ನೂತನ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರಿಂದ ಮಳೆಗಾಲದಲ್ಲೂ ನಿರಂತರವಾಗಿ ಕಾಮಗಾರಿ ನಡೆಯಲಿದೆ. ಕಾಮಗಾರಿಯ ಅವಧಿ 2 ವರ್ಷವಾಗಿದ್ದರೂ ಎಲ್ಲವೂ ಅಂದುಕೊಂಡಂತೆ ನಡೆದರೆ 1.5 ವರ್ಷದೊಳಗಡೆಯೇ ಕಾಮಗಾರಿ ಪೂರ್ಣಗೊಂಡು ಸೇತುವೆ ಲೋಕಾರ್ಪಣೆಗೊಳ್ಳಲಿದೆ. ಇದರೊಂದಿಗೆ ಮಂಗಳೂರು ಕಾರ್ಕಳ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ 169 ಕೂಡ ಆರಂಭಗೊಳ್ಳಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲಾಗುವುದು. ನೂತನ ಹೆದ್ದಾರಿ ಗುರುಪುರದಿಂದ ನೊಯಿ ಅಡ್ಡೂರು ಮುಖಾಂತರ ಕೈಕಂಬ ಹಾದು ಹೋಗಿ ಕಾರ್ಕಳ ಸೋಲಾಪುರ ತಲುಪಲಿದೆ. ಇದಕ್ಕಾಗಿ ಅಡ್ಡೂರು ಬಳಿ ಮತ್ತೊಂದು ಸೇತುವೆ ನಿರ್ಮಾಣಗೊಳ್ಳಲಿದ್ದು, ಸದ್ಯದ ಸೇತುವೆ ಗುರುಪುರಕ್ಕೆ ಸಂಪರ್ಕ ಕಲ್ಪಿಸಲಿದ್ದು ಬೈಪಾಸ್ ರಸ್ತೆಯಾಗಿ ನಿರ್ಮಾಣವಾಗಲಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. ಈ ವರ್ಷ ಪೂರ್ತಿಯಾಗಿ ಎಕ್ವೈರ್ ಈಗಾಗಲೇ ನೋಟಿಫಿಕೇಶನ್ಗಳನ್ನು ಮಾಡಲಾಗಿದೆ. ಕುಲಶೇಖರ ಕಾರ್ಕಳ ರಸ್ತೆ ಮಂಗಳೂರಿನ ಕುಲಶೇಖರದಿಂದ ಕಾರ್ಕಳದವರೆಗಿನ ಚತುಷ್ಪಥ ರಸ್ತೆಗೆ ಅಂಕಿತ ಬಿದ್ದು ಈಗಾಗಲೇ ಎಕ್ವೈರ್ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಬರುವ ವರ್ಷ ಅದು ದೊಡ್ಡದಾಗಿರ್ತಕ್ಕಂಥ ರಸ್ತೆ ಹೆದ್ದಾರಿಯಾಗಿ ಪರಿವರ್ತನೆ ಆಗ್ತದೆ. ಆದಾಗ ಗುರುಪುರಕ್ಕೆ ಬೈಪಾಸ್ ರಸ್ತೆ ಬರ್ತದೆ. ಅದು ಅಡ್ಡೂರು ಬಳಿ ಹೋಗಿ ಸೇರ್ತದೆ ನೊಯ್ಯಲ್ಲಿ. ಹಾಗಾಗಿ ಗುರುಪುರ ಒಳಪೇಟೆಗಳು ಬಾಕಿ ಆಗ್ತದೆ. ಆ ಪೇಟೆಗೆ ಸಂಪರ್ಕಕ್ಕೆ ಈ ಸೇತುವೆ ಅನಿವಾರ್ಯ ಆಗಿದೆ. ಹಾಗಾಗಿ ಆ ಸೇತುವೆ ನಿರ್ಮಾಣ ಗುರುಪುರಕ್ಕೂ ಬೇಕಾಗುವಂಥ ಕಾರಣಕ್ಕೋಸ್ಕರ ಈ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2 ಕಾರಣಕ್ಕೆ. ಒಂದು, ರಾಷ್ಟ್ರೀಯ ಹೆದ್ದಾರಿ ಕುಲಶೇಖರ ಕಾರ್ಕಳವನ್ನು ಪರಿವರ್ತನೆ ಮಾಡಿ ಅದನ್ನು ಈಗಾಗಲೇ ಕಾಮಗಾರಿಗಳನ್ನು ತಗೊಂಡಿರೋದಕ್ಕೆ. 2ನೇದು, ಈ ಸೇತುವೆಯ ಅನುದಾನಗಳ ಬಿಡುಗಡೆಗೆ. 3ನೇದು, ಇವತ್ತು ನಮ್ಮ ಹೊಸ ಬೇಡಿಕೆ ಭಾರತ್ ಮಾಲದಲ್ಲಿ ಬಂದಿರತಕ್ಕಂಥ ಹೊಸದಾಗಿರ್ತಕ್ಕಂಥ ಡಾಕ್ಟರ್ ಭರತ್ ಶೆಟ್ಟರ ಕ್ಷೇತ್ರದಲ್ಲಿ, ರಾಜೇಶ್ ನಾಯ್ಕರ ಕ್ಷೇತ್ರದಲ್ಲಿ, ಉಮಾನಾಥ್ ಕೋಟೆ ಅಂತ 3 ಕ್ಷೇತ್ರಗಳನ್ನು ಸ್ಪಂದಿಸುವಂಥ ರೋಡು. ವಿಶೇಷವಾಗಿ ಮುಲ್ಕಿಯಿಂದ ಕಟೀಲು, ಕಟೀಲಿಂದ ಕೈಕಂಬ, ಕೈಕಂಬದಿಂದ ಬೀಸಿ ರೋಡ್ವರೆಗೆ
ಅದಕ್ಕೂ ಈಗಾಗಲೇ ನೋಟಿಫಿಕೇಷನ್ಗಳಾಗಿದ್ದಾವೆ. ಎಕ್ವೇಷನ್ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಮೆಲ್ಕಾರಿಂದ ಕೋನಾಜೆಯಿಂದ ತೊಕ್ಕೊಟ್ಟುವರೆಗಿನ ಚತುಷ್ಪಥ ರಸ್ತೆ ಅದಕ್ಕೂ ಈಗಾಗಲೇ DPR ಕೆಲಸ ಕಾರ್ಯಕ್ರಮ ಮುಗಿದು ಎಕ್ವೇಷನ್ಗೆ ಬಂದಿದೆ. ಕೆಲವೇ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳಾಗ್ತದೆ. ಮಂಗಳೂರನ್ನು ಕೇಂದ್ರೀಕೃತ ಇಟ್ಕೊಂಡು ಬೈಪಾಸ್ ರಸ್ತೆಗಳ ಮುಖಾಂತರ ಹೊರಗಿನ ರಸ್ತೆಗಳಲ್ಲಿ ಸುತ್ತುವರ್ತಲದ ಮುಖಾಂತರ ಜನ ಹೋಗಬೇಕು, ಅವಕಾಶಗಳಾಗಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಈ ರಸ್ತೆಗಳನ್ನು ಮಾಡಿದೆ. ಹಾಗೆ ನಿತಿನ್ ಗಡ್ಕರಿ ಅವರು ಸುಮಾರು 7,500 ಕೋಟಿ ರೂಪಾಯಿಗಳನ್ನು ನಮ್ಮ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಬೇರೆ ಬೇರೆ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಭಾಳಷ್ಟು ಚರ್ಚೆಯಲ್ಲಿರ್ತಕ್ಕಂಥ ರಸ್ತೆ BC ರೋಡಿಂದ ಬೆಂಗಳೂರು ಇವತ್ತು ಅಡ್ಡಹೊಳೆವರೆಗಿನ ರಸ್ತೆ ಈಗಾಗಲೇ L&T ಅವರು ಕಾನೂನು ಸಮಸ್ಯೆಗಳಿಂದಾಗಿ ಸ್ವಲ್ಪ ನಿಲ್ಲಿಸಿದರು. ಆದರೆ ಈಗ ಕಾಮಗಾರಿಯನ್ನು ಪುನಃ ಕೈಗೆತ್ತಿಕೊಂಡಿದ್ದಾರೆ. ಇನ್ನು 1.5 ವರ್ಷದಲ್ಲಿ ಅವರು ಕಾಮಗಾರಿಯನ್ನು ಪೂರ್ತಿಯಾಗಿರ್ತಕ್ಕಂಥ 65 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆಯನ್ನು ಪರಿವರ್ತನೆ ಮಾಡಿಕೊಡುವಂಥ ಕೆಲಸ ಕಾರ್ಯಗಳಿಗೆ ಇಳಿದಿದ್ದಾರೆ. ಹಾಗೆ ಆ ರಸ್ತೆಯೂ ಆಗ್ತದೆ. ಹೀಗೆ ಒಂದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಯ ಮುಖಾಂತರ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು NDA ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಒಳ್ಳೆಯ ಕಾರ್ಯಗಳನ್ನು ಇವತ್ತು ಗುರುಪುರದ ಬೇಡಿಕೆ, ಭಾಳಷ್ಟು ಬೇಡಿಕೆ. ಕಳೆದ ಬಾರಿ ಮಿಜಾರ್ನ ಸೇತುವೆ ಬಿದ್ದಾಗಲೂ ನಾವು ಅದಕ್ಕೆ ತಕ್ಷಣ ಸ್ಪಂದಿಸಿ ಮಿಜಾರ್ನ ಸೇತುವೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಡಿಯಲ್ಲೇ ನಾವು ಮಾಡಿಕೊಟ್ಟಿದ್ದೇವೆ. ಈಗ ಇನ್ನೊಂದು ರಸ್ತೆ ಈಗಾಗಲೇ ಕೂಳೂರು ಸೇತುವೆ, ಸಮಸ್ಯೆಯಲ್ಲಿರ್ತಕ್ಕಂಥ ಸೇತುವೆ ಕೂಳೂರು ಸೇತುವೆ, ಅದಕ್ಕೂ ಈಗಾಗಲೇ ಟೆಂಡರ್ ಪ್ರಕ್ರಿಯೆಗಳು ಮುಗಿದಿದ್ದಾವೆ. ಇದರ ಜೊತೆಗೆ ಕೂಳೂರು ಸೇತುವೆ ಕಾಮಗಾರಿಗಳು ಪ್ರಾರಂಭ ಆಗಲಿಕ್ಕಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಮರ್ಪಕವಾಗಿ ಇಡುವಂಥ ಕೆಲಸ ಕಾರ್ಯಗಳು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಸಹಕಾರ ನೀಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನರೇಂದ್ರ ಮೋದಿ ಅವರು ವಿಶೇಷವಾಗಿರ್ತಕ್ಕಂಥ ನಿನ್ನೆ ಬಜೆಟ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಜನೆ, ಜನಸಾಮಾನ್ಯರಿಗೆ ಮುಟ್ಟತಕ್ಕಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಕೂಲಿ ಕಾರ್ಮಿಕರಿಗೂ ಅವಕಾಶ ಪಿಂಚಣಿ ಕೊಡ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡುವುದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ, ಗ್ರಾಮೀಣ ಹೆದ್ದಾರಿಗಳನ್ನು, ಗ್ರಾಮೀಣ ರಸ್ತೆಗಳನ್ನು, ಹಳ್ಳಿಗೆ ಹೋಗತಕ್ಕಂಥ ರಸ್ತೆಗಳು ಒಳ್ಳೆಯದು ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಇವತ್ತು ಗ್ರಾಮ ಸಡಕುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೆಚ್ಚು ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ಬಜೆಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಗುರುಪುರ ಸೇತುವೆಯು ಕಾಮಗಾರಿಗಳು ಶೀಘ್ರ ಆಗ್ತದೆ. ಮುಗುರೋಡಿ ಕನ್ಸ್ಟ್ರಕ್ಷನ್ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಒಳ್ಳೆಯ ಸಂಸ್ಥೆ ಕಾಮಗಾರಿಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ.